ನಮಸ್ತೆ ಕರ್ನಾಟಕ ಟ್ರಾವೆಲ್ ವಿತ್ ರೋಮನ್ ಶಶಿ ಚಾನೆಲ್ಗೆ ಸ್ವಾಗತ. ನಾವು ಈ ವಿಡಿಯೋ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಪ್ರಸಿದ್ಧವಾಗಿರುವ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಅಲ್ಲಿ ಫೇಮಸ್ ಆಗಿರೋ ದೇವಾಲಯ ಇದು ಬಂದು ಬೆಂಗಳೂರಿನಿಂದ ಸುಮಾರು 72 ಕಿಲೋಮೀಟರ್ ಅಲ್ಲಿರುವ ಈ ದೇವಾಲಯ ಯಾವುದು ಅಂದರೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ಉದಾರಹಳ್ಳಿ. ನಾವು ಈ ದೇವಾಲಯಕ್ಕೆ ಹೋಗೋಕೆ ಬಸ್ ರೂಟ್ ಎಲ್ಲಿ ಲೊಕೇಟ್ ಆಗಿದೆ ಎಲ್ಲಾನು ಡೀಟೇಲ್ಸ್ ಆಗಿ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಮಾಡ್ಕೊಳ್ಳಿ. ಈ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಾಲಯ ರಾಮನಗರದಿಂದ ಕನಕಪುರಗೆ ಹೋಗೋ ರೂಟಲ್ಲಿದೆ. ರಾಮನಗರದಿಂದ ಸುಮಾರು 26 ಕಿಲೋಮೀಟರ್ ಅಲ್ಲಿ, ಕನಕಪುರದಿಂದ 16 ಕಿಲೋಮೀಟರ್ ಆಗುತ್ತೆ. ಬಸ್ ರೂಟ್ ಬಗ್ಗೆ ನೋಡೋದಾದರೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ ಇಲ್ಲ. ನೀವು ರಾಮನಗರ ಹತ್ಕೊಂಡು ಕನಕಪುರಗೆ ರೀಚ್ ಆಗಬೇಕು. ಬೆಂಗಳೂರಿಂದ ರಾಮನಗರ್ಗೆ ಮತ್ತೆ ಕನಕಪುರಗೆ ಬೆಂಗಳೂರಿಗೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ನಿಮಗೆ ಬಸ್ಸಸ್ ಸಿಗುತ್ತೆ. ನಿಮಗೆ ರಾಮನಗರ ಟು ಕನಕಪುರಗೆ ಹೋಗೋ ಬಸ್ ಹತ್ಕೊಂಡು ನೀವು ಹಳ್ಳಿ ಅನ್ನೋ ಸ್ಟಾಪ್ ಅಲ್ಲಿ ಇಳ್ಕೊಬೇಕು. ಸಿದ್ದಪ್ಪಾಜಿಗೆ ಹೋಗೋಕೆ ಈ ಹಳ್ಳಿ ಇಳ್ಕೊಂಡು ನೀವು ಇಲ್ಲಿಂದ ಸುಮಾರು 7 ಕಿಲೋಮೀಟರ್ ಲೆಫ್ಟ್ ಸೈಡ್ ರೋಡಲ್ಲಿ ಹೋಗಬೇಕು. ಇಲ್ಲಿಂದ ನಿಮಗೆ ಉದಾರಹಳ್ಳಿಗೆ ಹೋಗೋ ಬಸ್ಸಸ್ ಸಿಗುತ್ತೆ. ಆದರೆ ಟೈಮಿಂಗ್ಸ್ ಬಸ್ಸಸ್ ಇರೋದ್ರಿಂದ ನೀವು ಇಲ್ಲಿಂದ ಆಟೋದಲ್ಲಿ ಡೈರೆಕ್ಟ್ ಉದಾರಹಳ್ಳಿ ಸಿದ್ದಪ್ಪಾಜಿಗೆ ಹೋಗಿ. ಇಲ್ಲಿಂದ ಡೈರೆಕ್ಟ್ ಆಟೋ ಅಲ್ಲಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಳ್ಳಿಯಿಂದ ಉದಾರಹಳ್ಳಿ ತನಕ ಹೋಗೋ ರೋಡ್ ಚೆನ್ನಾಗಿದೆ. ಆದರೆ ಉದಾರಹಳ್ಳಿನ ರೀಚ್ ಆದಮೇಲೆ ಅಲ್ಲಿಂದ ನೀವು ಈ ದೇವಾಲಯಕ್ಕೆ ಹೋಗೋ ರೋಡು ನೋಡಿ ತುಂಬಾ ಚೆನ್ನಾಗಿಲ್ಲ. ಈ ದೇವಾಲಯ ಬೆಟ್ಟದ ಮೇಲೆ ಇರೋದ್ರಿಂದ ಇಲ್ಲಿಗೆ ರೋಡ್ ಇನ್ನೂ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಪ್ರಸಿದ್ಧವಾಗಿರೋದ್ರಿಂದ ಈ ದೇವಾಲಯಕ್ಕೆ ಆದಷ್ಟು ಬೇಗ ರೋಡ್ ಸಹ ಮಾಡ್ಬೋದು ಅಂತ ಅನಿಸುತ್ತೆ. ಈ ದೇವಾಲಯದ ಬೆಟ್ಟದ ಮೇಲಿದೆ. ಬೆಟ್ಟದ ಮೇಲೆ ಹತ್ತಕ್ಕೆ ವೆಹಿಕಲ್ಸ್ ಹೋಗ್ಬೋದು. ಅಲ್ಲಿ ಪಾರ್ಕಿಂಗ್ ಸಹ ಮಾಡಿರೋದನ್ನ ನಾವು ನೋಡ್ಬೋದು. ಒಂದು ಗೇಟಿಂದ ಬಂದ್ರೆ ಅದೇ ಒಂದು ಗೇಟಿಂದ ನಾವು ಹೋಗ್ಬೇಕು. ಸೊ ಇಲ್ಲಿಂದ ಹೋಗೋಕೆ 15 ಮಿನಿಟ್ಸ್ ಆಗುತ್ತೆ. ನೋಡಿ, ನಾವು ಈಗ ಬೆಟ್ಟದ ಮೇಲೆ ಬಂದಿದ್ದೀವಿ. ಇದೇ ದೇವಾಲಯ ಮುಂದೆ ಇರುವ ಪಾರ್ಕಿಂಗ್. ಇಲ್ಲಿಂದ 100 ಮೀಟರ್ಗೆ ನೋಡಿ ನಮ್ಮ ದೇವಾಲಯ ಕಾಣಿಸ್ತಿದೆ. ನೀವು ಆಟೋ ಅಲ್ಲಿ ಬಂದ್ರೆ ನಿಮ್ಗೆ ಇಲ್ಲೇ ಸ್ಟಾಪ್ ಮಾಡ್ತಾರೆ. ಈ ಬೆಟ್ಟದ ಮೇಲೆ ಮೊದಲು ಈ ಸಣ್ಣ ದೇವಾಲಯ ಇತ್ತು. ಈಗ ರೀಸೆಂಟ್ ಆಗಿ ಈ ದೇವಾಲಯ ಮತ್ತೆ ಈ ಕಲ್ಯಾಣಿ ಅದರ ಸುತ್ತಲೂ 108 ಶಿವಲಿಂಗವನ್ನು ಕಟ್ಟಿರೋದನ್ನ ನಾವು ನೋಡ್ಬೋದು. ಇಲ್ಲಿ ಈ ದೇವಾಲಯದಲ್ಲಿ ದೇವರ ದರ್ಶನವನ್ನು ಪಡೆಯೋಕ್ಕಿಂತ ಮುಂಚೆ ನಾವು ಈ 108 ಶಿವಲಿಂಗನ ನೋಡೋಣ. ಇಲ್ಲಿ ವಿಶೇಷ ಏನಂದ್ರೆ 108 ಶಿವಲಿಂಗಕ್ಕೆ ನಾವು ಅಭಿಷೇಕ ಸಹ ಮಾಡಬಹುದು. ಇಲ್ಲಿ 108 ಲಿಂಗವನ್ನು ದರ್ಶನವನ್ನು ಪಡೆದು ಈ ಮೂಲ ದೇವರಾದ ಶ್ರೀ ಸಿದ್ದಪ್ಪ ಸಿದ್ದೇಶ್ವರ ದರ್ಶನವನ್ನು ಪಡೆಯೋಣ ಬನ್ನಿ. ಈ ಬೆಟ್ಟದ ಮೇಲಿರುವ ಈ ದೇವಾಲಯದಲ್ಲಿ ಸಿದ್ದಪ್ಪಾಜಿ ಅವರು ತಪಸ್ಸನ್ನ ಮಾಡಿದ್ದನ್ನ ಇಲ್ಲಿನ ಜನರು ಹೇಳುತ್ತಾರೆ. ಈ ದೇವಾಲಯಕ್ಕೆ 1000 ವರ್ಷ ಇತಿಹಾಸ ಸಹ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಈ ದೇವಾಲಯದಲ್ಲಿ ದೇವರ ದರ್ಶನವನ್ನು ಪಡೆದ ನಂತರ ಈ ದೇವಾಲಯದ ಹಿಂಭಾಗದಲ್ಲೇ ಇರುವ ಮೂಲ ವಿಗ್ರಹವನ್ನು ಸಹ ನಾವು ದರ್ಶನ ಪಡಿಬೇಕು. ಮೊದಲು ಈ ಬೆಟ್ಟದ ಮೇಲೆ ಇದ್ದದ್ದು ಈ ದೇವಾಲಯ. ಈಗ ರೀಸೆಂಟ್ ಆಗಿ ಮುಂಭಾಗದಲ್ಲಿ ದೊಡ್ಡ ದೇವಾಲಯವನ್ನು ಕಟ್ಟಿದ್ದಾರೆ. ಈ ದೇವಾಲಯದಿಂದ ಗವಿ ಕೂಡ ಇದೆ, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಬೆಟ್ಟದ ಮೇಲೆ ಸಿದ್ದಪ್ಪಾಜಿ ಅವರ ಪಾದವನ್ನು ಸಹ ಇದೆ, ಆದರೆ ಅದನ್ನ ನೋಡೋಕೆ ಅಲೋ ಮಾಡಲ್ಲ.
ಮುಂಭಾಗದಲ್ಲಿ ಇರುವ ಈ ದೇವಾಲಯವು ರೀಸೆಂಟ್ ಆಗಿ ನಿರ್ಮಿಸಿದ್ದಾರೆ. ಈ ದೇವಾಲಯದ ಮುಂಭಾಗದಿಂದ ಇಲ್ಲಿ ಸುತ್ತಲೂ ಇರುವ ಬೆಟ್ಟಗಳನ್ನು ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ನಿಮಗೆ ಸಾಧ್ಯವಾದರೆ ನೀವು ನಿಮ್ಮ ಫ್ಯಾಮಿಲಿ ಅವರು ಸಿದ್ದಪ್ಪಾಜಿ ಸಿದ್ದೇಶ್ವರ ದರ್ಶನವನ್ನು ಮಾಡಿ ಎಂದು ಭಾವಿಸುತ್ತಿದ್ದೇನೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.